ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಫಸ್ಟು ನೀವು ಇಲ್ಲಿ ವ್ಯೂಸ್ ನೋಡಿ, ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಲ್ಲ, ಇದರಲ್ಲಿ ವ್ಯೂಸ್ ನೋಡಿ ನೀವು ಎಷ್ಟು ವ್ಯೂಸ್ ಇದೆ ಅಂತ. 83 ಮಿಲಿಯನು, 65 ಮಿಲಿಯನು, 8 ಮಿಲಿಯನ್, 9 ಮಿಲಿಯನ್ ತುಂಬ ವ್ಯೂಸ್ ಇದೆ ಇದರಲ್ಲಿ. ನೀವು ಎಲ್ಲ ನೋಡಿದ್ರೆ ಎಲ್ಲ ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿದೆ, ಓಕೆನಾ. ಸೊ ಇವರು ವೀಡಿಯೋಸ್ ಏನು ಓನಾಗಿ ಕಾರ್ಟೂನ್ ವೀಡಿಯೋ ಏನು ಕ್ರಿಯೇಟ್ ಮಾಡಿ ಹಾಕಲ್ಲ ಇವರು ಬಂದುಬಿಟ್ಟು ಏನು ಗೇಮ್ಸ್ ಏನಿರುತ್ತೆ, ಗೇಮ್ನ ಏನು ಮಕ್ಕಳದ್ದು ಗೇಮ್ ಕಾರ್ಟೂನ್ ವೀಡಿಯೋ ಲೈಕ್ ಕಾರಿಂದ ಆಯಿತು, ಟ್ರೈನ್ದು ಆಯಿತು, ಎಲ್ಲನೂ ಇವರು ಗೇಮ್ ರೆಕಾರ್ಡ್ ಮಾಡಿಬಿಟ್ಟು ಇವ್ರ ವ್ಯಾಲ್ಯೂನ ಹ್ಯಾಡ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಹಾಕಿದ್ದಾರೆ. ಬಟ್ ಇವ್ರಿಗೆ ವ್ಯೂಸ್ ಎಷ್ಟು ಬರ್ತಿದೆ? ಮಿಲಿಯನ್ಸಲ್ಲಿ ವ್ಯೂಸ್ ಬರ್ತಾ ಇದೆ. ಆ್ಯಂಡ್ ಇವ್ರು ಎಷ್ಟು ಸಂಪಾದನೆ ಮಾಡ್ತಾರೆ ಅಂದರೆ ಒಂದು ತಿಂಗಳಿಗೆ, ನಾನು ಇವ್ರ ಅರ್ನಿಂಗ್ನ ಚೆಕ್ ಮಾಡಿದೆ, ಇವರು ಮಿನಿಮಮ್ ಅಂದರೆ 8ರಿಂದ 10 ಲಕ್ಷ ಒಂದು ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದಾರೆ, ಓಕೆನಾ ಗೈಸ್. ಸೊ ಇದೇ ಥರ ನೀವು ಯಾವ ಥರ ವೀಡಿಯೋಸ್ನ ಮಾಡ್ಬೋದು, ಲೈಕ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಕೊಂಡು ಗೇಮ್ನ ಇದೇ ಥರ ನೀವು ವೀಡಿಯೋ ಯಾವ ಥರ ಮಾಡ್ಬೋದು, ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಆ್ಯಂಡ್ ಎಡಿಟ್ ಯಾವ ಥರ ಮಾಡೋದು ಆ್ಯಂಡ್ ವ್ಯಾಲ್ಯೂ ಯಾವ ಥರ ಆ್ಯಡ್ ಮಾಡೋದು ಆ್ಯಂಡ್ ಮ್ಯೂಸಿಕ್ನು ಸಮೇತ ಯಾವ ಥರ ಆ್ಯಡ್ ಮಾಡೋದು ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಓಕೆನಾ ಗೈಸ್. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ನಾವೀಗ ಬಂದಿದ್ದೀವಿ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸಿಂಪಲಿ ನಾವು ಏನು ಮಾಡಬೇಕು, ಅದು ಅಪ್ಲಿಕೇಶನ್ ಏನಿದೆ ಡೌನ್ಲೋಡ್ ಮಾಡಬೇಕಲ್ವಾ ಗೇಮಿಂದು. ಸೊ ಸಿಂಪಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಸರ್ಚ್ ಮಾಡಿ ಲಿಯೋ ಆ್ಯಂಡ್ ಕಾರ್ ಗೇಮ್ ಫಾರ್ ಕಿಡ್ಸ್ ಅಂತ, ಓಕೆನಾ. ಲಿಯೋ ಆ್ಯಂಡ್ ಕಾರ್ ಗೇಮ್ ಫಾರ್ ಕಿಡ್ಸ್ ಅಂತ ಇಲ್ಲೇ ಇದೆ ನೋಡಿ, ನಿಮ್ಗೆ ಸರ್ಚಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೋಡಿ ಗೈಸ್, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ ಕಾರ್ ಗೇಮ್ದು, ಓಕೆನಾ. ಸೊ ಇಲ್ಲಿ ನಿಮಗೆ ಶೋ ಮಾಡ್ತೀನಿ ಇದು, ಓಕೆನಾ. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಓಕೆನಾ. ಸೊ ಸಿಂಪಲ್ಲಿ ನಾವಿಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ನ ಮಾಡೋಣ. ನಮ್ಮದು ಇಲ್ಲಿ ಆ್ಯಪ್ ಏನಿದೆ ಅದು ಡೌನ್ಲೋಡ್ ಆಗಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಓಪನ್ ಮೇಲೆ ಕ್ಲಿಕ್ನ ಮಾಡೋಣ, ಓಕೆನಾ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಸಿಗುತ್ತೆ ನಿಮಗೆ. ಸೊ ಸಿಂಪಲಿ ಆ ಗೇಮ್ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ನಿಮಗೆ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಆ್ಯಡ್ ಏನಾದರೂ ಬಂದಿದ್ದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಸೊ ಸಿಂಪಲಿ ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ನೋಡಿ ಇದು ಓಪನ್ ಆಗ್ತಾಯಿದೆ, ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ಳುತ್ತೆ, ಓಕೆನಾ. ಸಿಂಪಲಿ ಎಸ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಯುವರ್ ಏಜ್ ಇಲ್ಲಿ ಕೇಳ್ತಾ ಇದೆ, ನೀವು ಏಜ್ನ ಬೇಕಿದ್ರೆ ಇಲ್ಲಿ ಕೊಡ್ಬೋದು, ಲೈಕ್ ನಿಮ್ದು ಎಷ್ಟು ಏಜ್ ಇದೆ ಅದನ್ನು ನೀವು ಕೊಡ್ಬೋದು. ಲೈಕ್ ನಿಮ್ಮ ಮಕ್ಕಳ ಏಜ್ನೂ ಕೊಡ್ಬೋದು, ಲೈಕ್ ನಾನು ಇಲ್ಲಿ ಸಿಂಪಲಿ 15 ಅಂತಲೇ ಕೊಡ್ತೀನಿ, ಓಕೆನಾ. ಮಕ್ಕಳ ಏಜ್ ಏನಿದೆ ಅದನ್ನೇ ಕೊಡಿ. ಸೊ ದೊಡ್ಡವ್ರ ಏಜ್ ಕೊಟ್ಟೆ ಏನು, ಈ ಮಕ್ಕಳ ಗೇಮ್ ಅಲ್ವಾ, ಹಾಗಾಗಿ. ಸೊ ನಿಮ್ಮ ಅಕಾರ್ಡಿಂಗ್ ನಿಮಗೆ ಯಾವ ಏಜ್ ಕೊಡೋಕ್ಕೆ ಇಷ್ಟ ಆ ಏಜ್ ಅಕಾರ್ಡಿಂಗ್ ನಿಮಗೆ ಇಲ್ಲಿ ಗೇಮ್ಸ್ಗಳು ಪ್ಲೇ ಮಾಡ್ತಾರೆ, ಓಕೆನಾ. ಸೊ ಜಾಸ್ತಿ ಕಮ್ಮಿ ಕೊಡೋಕ್ಕೆ ಹೋಗ್ಬಿಡಿ, ಜಾಸ್ತಿನೇ ಕೊಡೋಕ್ಕೆ ಹೋಗ್ಬಿಡಿ, ಮಿಡಲಲ್ಲಿ ಇರಲಿ, ಓಕೆನಾ. ಆಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೇಮ್ಸ್ಗಳು, ಓಕೆನಾ. ಸೊ ಸಿಂಪಲ್ ಇಲ್ಲಿ ನಾವೇನು ಮಾಡೋಣ, ಈ ಆ್ಯಡ್ ಬಂದಿದೆ, ಇಲ್ಲಿಂದ ರಾಂಗ್ ಬಟನ್ ಮೇಲೆ ಕ್ಲಿಕ್ನ ಮಾಡೋಣ, ಓಕೆನಾ. ಅದಾದಮೇಲೆ ಗೈಸ್ ಇದು ಸೊ ಬಟನ್ ಮತ್ತೆ ಹೈಲೈಟ್ ಆಗುತ್ತೆ. ಸೊ ನೋಡಿ ಈ ಥರ ನೀವು ಹೈಲೈಟ್ನ ಮಾಡ್ಬೋದು, ಓಕೆನಾ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಬೈ ಚಾನ್ಸ್ ಬರಲಿಲ್ಲ ಅಂದರೆ 1-2 ಸಲ ಪ್ರಾಕ್ಟೀಸ್ ಮಾಡಿ ಗೇಮ್ ಈಸಿ ಬಂದುಬಿಡುತ್ತೆ. ಸೊ ಇಲ್ಲೂ ಕೂಡ ನಮ್ಮದು ಏನಾಗಿದೆ, ರೋಡ್ ಕೆಟ್ಟೋಗಿದೆ, ಇದನ್ನು ನಾವು ಸರಿ ಮಾಡ್ತಾಯಿದ್ದೀವಿ, ಓಕೆನಾ. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಗೇಮ್ಸ್ಗಳೆಲ್ಲ, ಓಕೆನಾ. ಸೊ ನೋಡಿ ಈ ಥರ ನಾವು ಗೇಮ್ಸ್ನ ಆಡೋದು. ಬಟ್ ಇದು ಗೇಮ್ ನೀವು ಆಡಬೇಕಿದ್ರೆ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆ ಅದು ಆನಲ್ಲಿ ಇರಬೇಕು, ಓಕೆನಾ. ಸೊ ಸಿಂಪಲಿ ನಾವು ಈ ಥರ ಗೇಮ್ನ ರೆಕಾರ್ಡ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಸಿಂಪಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಶಾಪು ಕೂಡ ಇದೆ. ಆಮೇಲೆ ಇನ್ನೂ ನಿಮಗೆ ಹೋಗ್ತಾ ಇನ್ನೂ ತುಂಬ ನೋಡಿ ರೋಡ್ ಮತ್ತೆ ಬಂತಿಲ್ಲಿ, ನಾವು ರೋಡಲ್ಲಿ ಮತ್ತೆ ಇದನ್ನು ಸರಿ ಮಾಡ್ಕೊಳ್ಳೋಣ, ಓಕೆನಾ. ಇನ್ನೊಂದು ಸಲ ಸೊ ಮತ್ತೆ ಈ ಗಾಡಿ ಬರುತ್ತೆ, ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗುತ್ತೆ. ಸೊ ಅದಾದಮೇಲೆ ಮತ್ತೆ ನಿಮಗೆ ಹೈಲೈಟ್ ಆಪ್ಷನ್ ಕಾಣಿಸ್ಬಿಡುತ್ತೆ, ಓಕೆನಾ. ಸೊ ಇಷ್ಟ ಆಯಿತಾ ನಮ್ಮದು ರೆಕಾರ್ಡಿಂಗು. ಸೊ ಇಷ್ಟ ಆದಮೇಲೆ ನಾವೇನು ಮಾಡಬೇಕು, ಸಿಂಪಲ್ಲಿ ಬ್ಯಾಕ್ ಹೋಗಬೇಕು, ಓಕೆನಾ. ಸೊ ಇಷ್ಟ ಆಗಿದೆ ನಮ್ಮದು, ಬ್ಯಾಕ್ ಹೋಗೋಣ ನಾವು. ಸೊ ಇಷ್ಟು ಆದಮೇಲೆ ನಾವೀಗ ಬ್ಯಾಕ್ ಬಂದುಬಿಟ್ಟು ನಮ್ಮದು ಏನು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇದೆ ಅದನ್ನು ಓಪನ್ ಮಾಡಿಕೊಂಡು ಈ ಗೇಮ್ನ ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಈಗ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ ಸಿಂಪಲಿ, ಓಕೆನಾ. ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾವು ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಲಾಂಗ್ ವೀಡಿಯೋದು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಏನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ವಿ, ಓಕೆನಾ. ಸೊ ಏನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ವಿ ಗೇಮು, ಇದನ್ನು ನಾವಿಲ್ಲಿ ಆ್ಯಡ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದು ನಮಗೆ ಇಲ್ಲಿ ಉಲ್ಟಾ ಬಂದುಬಿಟ್ಟು ಆ್ಯಡ್ ಆಗಿದೆ. ಸೊ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೂಟ್ ಮಿರರಿಂಗ್ ಒಂದು ಆಪ್ಷನ್ ನಿಮಗೆ ಸಿಗುತ್ತಿಲ್ಲಿ, ಈ ಆಪ್ಷನ್ನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಏನು ರೂಟ್ ಆಗುತ್ತೆ ನೋಡಿ ಈ ಥರ, ಓಕೆನಾ. ರೂಟ್ ಮಾಡ್ಕೋಬೋದು ನಾವು ಸ್ಟ್ರೇಟಾಗಿ, ಓಕೆನಾ. ಸೊ ಇದಾದಮೇಲೆ ನಾವು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡ್ಕೋಬೇಕು. ಸೊ ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗ್ತಿದೆ,
ಓಕೆನಾ. ಸೊ ಇಲ್ಲಿಂದ ನಮ್ಮ ಗೇಮ್ ಏನಿದೆ ಸ್ಟಾರ್ಟ್ ಆಗ್ತಿದೆ. ಟ್ರಿಮ್ ಲೆಫ್ಟಿಗೆ ಮಾಡ್ಕೊಳ್ಳೋಣ. ಅದಾದಮೇಲೆ ಇದು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡಿಕೊಂಡು ಸ್ವಲ್ಪ ಝೂಮ್ನ ಮಾಡ್ಕೊಳ್ಳೋಣ. ಈ ಥರ ಇಷ್ಟು ಝೂಮ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆನಾ. ಸೊ ಇಷ್ಟು ಝೂಮ್ ನಾವು ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಈ ಪಾರ್ಟ್ ಎಲ್ಲ ಇರೋಕ್ಕೆ ಬಿಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಸೊ ಸಿಂಪಲಿ ನೋಡಿ ಇಷ್ಟದು ನಮ್ಮದು ಈ ಥರ ಆ್ಯಡ್ ಆಗಿದೆ ಆ್ಯಂಡ್ ನಮ್ಮದು ಏನಿದೆ ಹೋಗ್ತಾ ಇದೆ. ಓಕೆನಾ. ಸೊ ನೋಡಿ ಇದು ನಮ್ಮದು ಫುಲ್ ಕವರ್ ಆಗಿದೆ ಆ್ಯಂಡ್ ಗೇಮಲ್ಲಿ ಯಾವುದೇ ಲೈಕ್ ವಾಟರ್ ಮಾರ್ಕ್ ಇಲ್ಲ ಆ್ಯಂಡ್ ಈಸಿಲಿ ನಾವು ನೋಡಿ ಈ ಥರ ಗೇಮ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ದೀವಿ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಈಗ ನಾವು ಏನು ಮಾಡಬೇಕು, ಇದ್ರದ್ದು ಫಸ್ಟು ಮ್ಯೂಟ್ ಮಾಡ್ಕೋಬೇಕು ಇದ್ರದ್ದು ಸೌಂಡ್ ಏನಿದೆ ಆ್ಯಂಡ್ ಇದಕ್ಕೆ ನಾವು ಮ್ಯೂಸಿಕ್ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಸಿಂಪಲಿ ಮ್ಯೂಸಿಕ್ಗೆ ನಾವೇನು ಮಾಡೋಣ, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಕ್ರೋಮ್ ಬ್ರೌಸರು ಸಿಂಪಲಿ studio.youtube.com ಏನಿದೆ ಅದನ್ನು ಆ್ಯಡ್ ಮಾಡಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಮಗೆ ಮ್ಯೂಸಿಕ್ ಆಪ್ಷನ್ ಇರುತ್ತೆ. ಓಕೆನಾ. ಸೊ ಯೂಟ್ಯೂಬೇ ಇಲ್ಲಿದೆ, ಇಲ್ಲಿಂದ ಮ್ಯೂಸಿಕ್ ಯೂಸ್ ಮಾಡಿ ನಮಗೆ ಯಾವುದೇ ಕಾಪಿರೈಟ್ ಬರಲ್ಲ ಅಂತ. ಸೊ ಸಿಂಪಲಿ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ಮ್ಯೂಸಿಕ್ದು. ಓಕೆನಾ. ಸೊ ಎಲ್ಲೋಯ್ತು ಇಲ್ಲಿ. ಓಕೆ, ಇಲ್ಲಿ ಮ್ಯೂಸಿಕ್ ಆಪ್ಷನ್ ಎಲ್ಲೋಯ್ತು. ಇಲ್ಲಿ ನಿಮಗೆ ಲೈಬ್ರರಿ ಆಪ್ಷನ್ನು ಇಲ್ಲಿರುತ್ತೆ. ಸೊ ಸಿಂಪಲ್ ನಾವು ಇದಕ್ಕೆ ಕ್ಲಿಕ್ ಮಾಡಿ ನೋಡೋಣ. ಓಕೆನಾ. ಸೊ ಇದು ಬಂದುಬಿಟ್ಟು ಅನಲೈಟಿಕ್ಸ್ ಇಲ್ಲ. ಸೊ ಗೈಸ್ ನೋಡಿ ಇಲ್ಲಿ ನಮಗೆ ಮ್ಯೂಸಿಕ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಸೊ ಸಿಂಪಲಿ ನಾವು ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಮ್ಯೂಸಿಕ್ ಏನಿದೆ ಅದು ಓಪನ್ ಆಗಿಬಿಡುತ್ತೆ ಲೈಬ್ರರಿ. ಓಕೆನಾ. ಸೊ ಸಿಂಪಲಿ ನೀವು ಇಲ್ಲಿಂದ ಯಾವುದೇ ಮ್ಯೂಸಿಕ್ ಬೇಕು ನಿಮ್ಗೆ ಆ ಮ್ಯೂಸಿಕ್ನ ಈಸಿಲಿ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು. ಸೊ ಸಿಂಪಲಿ ಇಲ್ಲಿ ಓಪನ್ ಆಗಾಕ್ಬಿಡಿ ಮ್ಯೂಸಿಕ್ಕು. ಸೊ ಸಿಂಪಲಿ ಇಲ್ಲಿ ಸರ್ಚ್ ಫಿಲ್ಟರಲ್ಲಿ ನಾವು ಟೈಪ್ ಮಾಡೋಣ ಕಿಡ್ಸ್ ಕಾರ್ಟೂನ್ ವಿಡಿಯೋ, ಇಲ್ಲ ಕಿಡ್ಸ್ ಕಾರ್ಟೂನ್ ಮ್ಯೂಸಿಕ್ ಅಂತ ಹಾಕೋಣ. ಓಕೆನಾ. ಕಿಡ್ ಕಾರ್ಟೂನ್ ಮ್ಯೂಸಿಕ್ ಅಂತ ಹಾಕಿ ಸರ್ಚ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ನಮಗೆ ಟಾಯ್ ಶಾಪಿಂಗ್ ಅಂತ ಏನೋ ಇದೆ. ಸೊ ಕೇಳ್ಕೊಳ್ಳೋಣ ಒಂದ್ಸಲ. ಓಕೆ, ನಾನು ಇದನ್ನು ಡೌನ್ಲೋಡ್ನ ಮಾಡ್ಕೋತೀನಿ. ಓಕೆನಾ. ಸೊ ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನು ಮ್ಯೂಸಿಕ್ ಇದೆ ಅದು ಆಗಿದೆ. ಸೊ ಸಿಂಪಲಿ ನಾವೀಗ ಏನು ಮಾಡೋಣ, ಆ ಮ್ಯೂಸಿಕ್ನ ಇಲ್ಲಿ ಆ್ಯಡ್ನ ಮಾಡೋಣ. ಓಕೆನಾ. ಸೊ ಸಿಂಪಲಿ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಆಲ್ಬಮ್ಸಲ್ಲಿ ಹೋಗಿ ಈಗೇನು ಡೌನ್ಲೋಡ್ ಮಾಡಿದ್ವಿ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಫನ್ನಿ ಮ್ಯೂಸಿಕ್ ಇದೆ ಈಗ ಅದೆಲ್ಲ ಈಗೇನು ಡೌನ್ಲೋಡ್ ಮಾಡಿದ್ವಲ್ಲ ಓಕೆ ಇಲ್ಲಿದೆ. ಸೊ ನಾನು ಈ ಮ್ಯೂಸಿಕ್ನ ಆ್ಯಡ್ನ ಮಾಡ್ಕೋತೀನಿ. ಸೊ ಇಲ್ಲಿವರೆಗೂ ಆ್ಯಡ್ ಮಾಡ್ಕೊತೀನಿ. ಇಲ್ಲಿಂದ ಟ್ರಿಮ್ ರೈಟಿಗೆ ಮಾಡ್ತೀನಿ. ಸೊ ಲಾಂಗ್ ಆಗಿದೆ ಮ್ಯೂಸಿಕ್ಕು. ಸೊ ಅದಾದಮೇಲೆ ಈಗ ನಾವು ಬೇಕಿದ್ರೆ ನೋಡಿ ಇಲ್ಲಿ ಪ್ಲೇ ಮಾಡಿ ಇಲ್ಲಿ ನೋಡಿದ್ರಾ. ಸೊ ಬೇಕಿದ್ರೆ ಇಲ್ಲಿ ನೀವು ವಾಯ್ಸ್ ಓವರ್ನು ಮಾಡ್ಬೋದು ಗೈಸ್, ತುಂಬ ಈಸಿ. ಇದ್ರದ್ದು ಸೌಂಡ್ ಏನಿದೆ ಮಿಕ್ಸ್ಚರಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡಾದಮೇಲೆ ಸಿಂಪಲ್ ಇಲ್ಲಿ ನಿಮಗೆ ವಾಯ್ಸ್ ಓವರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ವಾಯ್ಸ್ ಓವರ್ನ ಮಾಡ್ಕೊಳ್ಳಿ. ಸೊ ಸಿಂಪಲ್ ಇದು ಬರೋಣ. ಬ್ಯಾಕ್ ಬಂದಾದ್ಮೇಲೆ ನೋಡಿ. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ನಮ್ಮದು ಏನು ಪ್ಲೇ ಇದೆ ಪ್ಲೇ ಮಾಡ್ತಾಯಿದ್ದೀವಿ ಟಾಯಿಂದ. ಸೊ ಟಾಯ್ನ ಫಸ್ಟು ನಾವು ಜೋಡಿಸ್ಕೊಳ್ಳೋಣ ಒಂದೊಂದಾಗಿ. ಸೊ ಫಸ್ಟ್ ನಾವು ಟಯರ್ನ ಜೋಡಿಸ್ಕೊಳ್ಳೋಣ. ಟಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟಯರ್ನ ಜೋಡಿಸ್ಕೊಳ್ಳಿ ಅಂತ ಏನಾದರೂ ಒಂದು ನೀವು ಮಾತಾಡ್ಬೋದು ಗೈಸ್. ಓಕೆನಾ. ಸೊ ಈ ಥರ ವೀಡಿಯೋಸ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಬೆನಿಫಿಟ್ಸು, ತುಂಬ ಜಾಸ್ತಿ ವ್ಯೂಸ್ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಅದಾದಮೇಲೆ ಬೇಕಿದ್ರೆ ನೀವು ಲಾಸ್ಟಿಗೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಏನು ಚಾನಲ್ ನೇಮ್ ಇದೆ ಅದನ್ನಿಲ್ಲಿ ಆ್ಯಡ್ ಮಾಡ್ಕೋಬೋದು. ಹೀನಾ ಕ್ರಿಯೇಟರ್. ಓಕೆನಾ. ಸೊ ಹೀನಾ ಕ್ರಿಯೇಟರ್ 0.4. ಓಕೆನಾ. ಅದಾದಮೇಲೆ ನೀವು ಇಲ್ಲಿ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಬೇಕಿದ್ರೆ ನೀವು ಫಾಂಟ್ನ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಫಾಂಟ್ ಇಷ್ಟ ಆಗುತ್ತೆ ಆ ಫಾಂಟ್ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ನೋಡಿ ಈ ಥರ ಬರುತ್ತೆ. ಅದಾದಮೇಲೆ ನೀವು ಇದನ್ನು ಫುಲ್ ಟೆಕ್ಸ್ಟ್ನ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮದು ಎಷ್ಟು ಎಂಡಿಂಗ್ ಇದೆ ನಿಮ್ಮ ವಿಡಿಯೋ ಅಲ್ಲಿವರೆಗೂ ಇದನ್ನು ಹೇಳ್ಕೊಳ್ಳಿ. ಓಕೆನಾ. ಅದಾದಮೇಲೆ ಬೇಕಿದ್ರೆ ಇದೊಂದು ಒಬೆಸಿಟಿ ಸ್ವಲ್ಪ ನೀವು
ಕಮ್ಮಿ ಮಾಡ್ಕೋಬೋದು ನೋಡಿ. ಈ ಥರ ಕಮ್ಮಿ ಮಾಡ್ಕೋಬೋದು. ಈ ಥರ ಕಮ್ಮಿ ಮಾಡಿದರೆ ನಿಮ್ಮ ನೇಮು ಇರುತ್ತೆ, ನಿಮ್ಮ ವ್ಯಾಲ್ಯೂನೂ ಆ್ಯಡ್ ಆಗುತ್ತೆ ಆ್ಯಂಡ್ ಈಸಿಲಿ ನೀವು ಮಾನಿಟೈಸೇಷನ್ನು ಮಾಡ್ಕೋಬೋದು, ಅರ್ನಿಂಗ್ನು ಮಾಡ್ಬೋದು. ಓಕೆ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ಅದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.